ಮಲಯಾಳ ಕನ್ನಡ ಪ್ರೇಕ್ಷಕರಿಗೆ ಇದು ನಮ್ಮ ನೋಡಿ, ಇಷ್ಟು ದೊಡ್ಡ ಮೀನು ನಮ್ಮ ಕೇರಳದಲ್ಲಿ ಸಿಗುತ್ತೆ. ಇದೊಂದು ಅದ್ಭುತವಾಗಿದೆ. ಇವರೆಲ್ಲ ಮೀನು ಹಿಡಿಯಕ್ಕೆ ನಿಂತಿರೋದು ನೋಡಿ. ನಮ್ಮ ಅಡಿಲದವನು ಬಂದಿದ್ದಾನೆ. ಕೇರಳದಲ್ಲಿ ಬೋಟಲಲ್ಲಿ ಹೇಗೆ ಮೀನು ಹಿಡಿಯುವಂದ್ರೆ ನಾವು ತೋರಿಸ್ಕೊಡ್ತೇನೆ. ತುಂಬಾ ಜನರು ಇಲ್ಲಿ ಮೀನು ಹಿಡಿತಿದ್ದಾರೆ ನೋಡಿ, ಕಾಣಿಸ್ಕೊಡ್ತೇನೆ ನೋಡ್ಕೊಳ್ಳಿ. ಇದೆಲ್ಲ ನಮ್ಮ ಕೇರಳದಲ್ಲಿ ಮೀನು ಹಿಡಿಯಕ್ಕೆ, ಬೋಟಲಲ್ಲಿ ಮೀನು ಹಿಡಿಯಕ್ಕೆ ಬಂದದವರು. ಇದಾ ಮಡ್ಯ ಅಲ್ಲಿದ್ದಾನೆ, ಕಿಟ್ಟುന്നിಲ್ಲ ನೋಡಿ ನೋಡಿ ನೋಡಿ. ಈ ತರ ಮೀನು ಹಿಡಿಯುದು. ಮೀನು ಎಷ್ಟು ಸಿಗುವಂತ ನಾ ತೋರಿಸ್ಕೊಡ್ತೀನಿ. ಸಿಕ್ಕಿದ ಕನ್ನಡ ಪ್ರೇಕ್ಷಕರೇ, ಸಿಕ್ಕಿದೆ ನೋಡಿ 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 ನೋಡಿ. ಮಡಿಯ ಇದಾ, ಇದು ಮೀನು ಸಿಕ್ಕುತ್ತೆ ಕೇರಳದಲ್ಲಿ. ಇಷ್ಟು ದೊಡ್ಡ ದೊಡ್ಡ ಮಲಯಾಳ ಕನ್ನಡ ಪ್ರೇಕ್ಷಕರಿಗೆ ಇದು ನಮ್ಮ ನೋಡಿ, ಇಷ್ಟು ದೊಡ್ಡ ಮೀನು ನಮ್ಮ ಕೇರಳದಲ್ಲಿ ಸಿಗುತ್ತೆ. ಇದೊಂದು ಅದ್ಭುತವಾಗಿದೆ. ಇವರೆಲ್ಲ ಮೀನು ಹಿಡಿಯಕ್ಕೆ ನಿಂತಿರೋದು ನೋಡಿ, ಕಾಣಿಸುತ್ತೆ. ತೆಗೊಂಡ ಪಡ್ಪಿಕಡ ಮತ್ತೆ ಸೂಪರ್ ಸಾധനം കിട്ടിയിട്ടുണ്ട്. വലിയൊരു സാധനം ഇതാ കാണിച്ചു. എത്ര കിലോ ഇതാ ನೋಡ್ಕೊಳ್ಳಿ. ಇಂಥ ಮೀನು ಕೇರಳದಲ್ಲಿ ಸಿಗುತ್ತೆ ಬೋಟಲಲ್ಲಿ. ನಂಗೆ ಹಿಡಿಯಕ್ಕಾಗಲ್ಲ. ಯಾರಾದ್ರೂ ನಿಮ್ಮ ಊರಲ್ಲಿ ಸಿಗುದಾ ಅಂದ್ರೆ ನೀವು ಕಮೆಂಟ್ ಮಾಡಿ, ಓಕೆ ಅಲ್ಲ? ಈಗ ಕಾಣಿಸ್ಬಿಡ್ತಾರ ಇಲ್ಲಿ ನೋಡಿ. ನೋಡಿ ವೀಕ್ಷಕರೇ, ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಲ್ಲಿ ಕೇರಳದಲ್ಲಿ ಮೈದೆ ಹಾಕಿ ಬೋಟಲಲ್ಲಿ ಮೀನು ಹಿಡಿತಾರೆ. ನಿಮಗೆ ಏನಾದರೂ ಐಡಿಯಾ ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ಓಕೆ? ಈ ವಿಡಿಯೋವನ್ನು ಶೇರ್ ಮಾಡಿ.